ತುಂಬ ಖುಷಿಯಾಗತ್ತೆ. ಇದಕ್ಕೆ ಈ ವಿಜಿಲು ಚಪ್ಪಾಳೆಗೆ ಸುಮಾರು ವರ್ಷ ಕಾದಿದ್ದು ಎಲ್ಲೋ ತುಂಬ ಚೆನ್ನಾಗಾಯಿತು ಅಂತ ಒಂದು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ. ಗೊತ್ತಿಲ್ಲ, ಆನೆಸ್ಟಾಗಿ ಕೆಲಸ ಮಾಡಿದೆ. ಇವತ್ತು ವೆಲ್ಕಮ್ ನೋಡಿ ತುಂಬ ಏನು ಮಾತಿಲ್ದಂಗೆ ಆಗಿದೆ, ಖುಷಿಯಾಗಿದೆ. ಇದಕ್ಕೆ ಅಲ್ವಾ ಕಷ್ಟಪಟ್ಟಿದ್ದು ಇಷ್ಟು ದಿನ. ತುಂಬ ಖುಷಿಯಾಗುತ್ತೆ ಸೀನಿಯರ್ ಆ್ಯಕ್ಟರ್ಸ್ಗಳ ಜೊತೆ ಕೆಲಸ ಮಾಡೋದು. ಎಮೋಷನ್ ಆಗಿರ್ಬೋದು, ನಮ್ಮ ಕಬೀರ್ ಅವ್ರ ಜೊತೆ ಇರೋ ಕಾಂಬಿನೇಷನ್ಸ್ ಆಗಿರ್ಬೋದು, ಆ್ಯಕ್ಷನ್ ಆಗಿರ್ಬೋದು. ಸಾರಾಯ್ ಶಾಂತಮ್ಮ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿ ಓಪನಿಂಗ್ ಆಯಿತು. ಸೊ ಖುಷಿ ಇದೆ, ಮಾತು ಬರ್ತಿಲ್ಲ ಅಷ್ಟೇ. ಇಲ್ಲ, ಇನ್ನೂ ಸಿಕ್ಕಿಲ್ಲ. ತುಂಬ ಹೊತ್ತು ನಿಂತ್ಕೊಂಡೇ ನೋಡ್ತಾ ಇದ್ರು ಸಿನಿಮಾನ. ಖುಷಿಯಾಗಿದ್ದಾರೆ, ನೋಡೋಣ ಈಗ ಸಿಗ್ತಾರೆ. ಈಗ ಮಾತ್ರ ತುಂಬ ಬ್ಲೆಸ್ಡ್ ಅಷ್ಟೇ, ಏನು ಮಾತು ಬರ್ತಿಲ್ಲ ಆ್ಯಕ್ಚುಲಿ. ಅದೇ ತುಂಬ ಕಾನ್ಫಿಡೆನ್ಸಲ್ಲಿ ಇರ್ತೀವಿ. ಆಫ್ಟರ್ ಒಂದು ಶೋ ರಿಲೀಸ್ ಆಗ್ತಿದ್ದಂಗೆ ಮಾತುಗಳು ಬರೋದಿಲ್ಲ. ಸೊ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತೀವಲ್ಲ, ಸೊ ಜಸ್ಟ್ ಎಂಜಾಯ್ ಮಾಡ್ತಾ ತುಂಬ ಖುಷಿ ಆಯಿತು ಸರ್. ನಾವೇನು ಅಂದ್ಕೊಂಡು ಮಾಡಿದ್ವಿ ವರ್ಕ್ ಆಗಿದೆ ಖಂಡಿತ. ಆ್ಯಕ್ಷನ್ ಚೆನ್ನಾಗಿ ಬಿತ್ತು, ಡೈಲಾಗ್ಸ್ಗಳಿಗೆ ಆ್ಯಕ್ಚುಲಿ ಕ್ಲಿಮ್ಯಾಕ್ಸ್ಗೆ ತುಂಬ ಚೆನ್ನಾಗಿದೆ ಅಂತ ಫೀಲ್ ಆಯಿತು. ಜನ ಕೊಡೋ ₹100 ಎಲ್ಲೂ ಮೋಸ ಆಗದೆ ಇರೋ ಥರ 2 ಅವರ್ಸ್ ತುಂಬ ನೀಟಾಗಿ ಎಂಟರ್ಟೈನ್ ಮಾಡಿದ್ದೀವಿ. ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾನ ನೋಡಿ. ನಮ್ಮ ತಂದೆಗೆ ಇಷ್ಟು ವರ್ಷ ಹೇಗೆ ಸಾಕಿದ್ರಿ ಹಾಗೆ ನನಗೂ ಒಂದು ಚಾನ್ಸ್ ಕೊಡಿ. ನಿಮ್ಮನ್ನ ಯಾವುದೇ ಥರದಲ್ಲೂ ಮೋಸ ಮಾಡಲ್ಲ, ಎಂಟರ್ಟೈನ್ ಮಾಡೋದು. ಥ್ಯಾಂಕ್ ಯು. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ನಾನು ಒಂದು ಚಿಕ್ಕ ಪಾರ್ಟ್ ಮಾಡಿದ್ದೀನಿ ಹೀರೋಯಿನ್ ಫ್ರೆಂಡ್ ಆಗಿ. ನನ್ನ ಹೆಸರು ಯಶಸ್ವಿ ಅಂತ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಫ್ರಮ್ ಬಿಗಿನಿಂಗ್ ಟು ಎಂಡ್ ಮೇಕ್ ಓವರ್ ಆಗಲಿ, ಮೇಕಿಂಗ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು ಸ್ಟೋರಿ ಕಂಟೆಂಟು ಎಲ್ಲೂ ಮಿಸ್ ಮಾಡಿದೆ, ಕಂಟಿನ್ಯೂಟಿ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಕುಸ್ತಿ ಬಗ್ಗೆ ಇಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಯಾವ ಮೂವಿನಲ್ಲೂ ತೋರಿಸಿಲ್ಲ. ಆ್ಯಂಡ್ ಹೀರೋಯಿನ್ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಕಂಪ್ಲೀಟ್ ಫ್ಯಾಮಿಲಿ ನೋಡೋ ಅಂಥ ಮೂವಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಬಂದು ನೋಡಿ. ಆ್ಯಕ್ಚುಲಿ ಕನ್ನಡದಲ್ಲಿ ಈಗೀಗ ಹೊಸದಾಗಿ ಇಷ್ಟು ಚೆನ್ನಾಗಿ ಮೂವಿ ಬಂದಿರೋದು ತುಂಬ ಖುಷಿ ಇದೆ. ತುಂಬ ಖುಷಿ ಆಗ್ತಿದೆ ನನಗೆ. ದ ಸಾಂಗ್ ಇಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಫ್ಯಾನ್ಸಿಗೆ ಒಂದು ಟ್ರೀಟ್ ಥರ ಈ ಸಿನಿಮಾ ಕೂಡ. ಆ್ಯಂಡ್ ಅಫ್ಕೋರ್ಸ್ ನಾಟ್ ಜಸ್ಟ್ ದ ಸಾಂಗ್, ಇಡೀ ಸಿನಿಮಾ ತುಂಬ ಚೆನ್ನಾಗಿದೆ. ರಾಜೇಶ್ ಫ್ಯಾಂಟಾಸ್ಟಿಕ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆಯದಾಗಲಿ. ಜನರ ಹತ್ರ ನಾವೇನು ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಸಿನಿಮಾನ ಪ್ರೋತ್ಸಾಹಿಸಿ ಯಂಗ್ ಅಪ್ಕಮಿಂಗ್ ಆರ್ಟಿಸ್ಟ್ನ ಎನ್ಕರೇಜ್ ಮಾಡಿ ಯಾವತ್ತೂ. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ವಿ ನೀಡ್ ಟು ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಯಂಗರ್ ಅಪ್ಕಮಿಂಗ್ ಟ್ಯಾಲೆಂಟ್ ಅಂತದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಿನಿಮಾಗೆ. ಎಲ್ಲ ಕಡೆ ಚೆನ್ನಾಗಿ ಓಪನಿಂಗ್ ಆಗಿದೆ. ಸೊ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಐ ರಿಯಲಿ ಲೈಕ್ ಐ ಥಿಂಕ್ ಒಂದು ಲವ್ ಸ್ಟೋರಿ ಬಂದಾಗ, ಒಂದು ಲವ್ ಸ್ಟೋರಿ ಅಂದ ತಕ್ಷಣ ಇಟ್ಸ್ ಅ ಲಾಟ್ ಆಫ್ ಮೂಮೆಂಟ್ಸ್ ಇನ್ ಲವ್. ಆ್ಯಂಡ್ ಪ್ರೀತಿ ಅಂದರೆ ಅನ್ಕಂಡೀಷ್ನಲ್ ಪ್ರೀತಿ ಇರಬೇಕು. ಯಾವುದೋ ಒಂದು ಕಂಡೀಷನ್ಸ್ ಇಲ್ಲದೆ ಇರೋಂಥ ಒಂದು ಪ್ರೀತಿ ನಮ್ಮ ಜನ್ರೇಷನ್ ಈಗ ತುಂಬ ಕಮ್ಮಿ. ಬಿಕಾಸ್ ಎವ್ರಿಬಡಿ ಈಸ್ ಲುಕಿಂಗ್ ಎಟ್ ಬೆನಿಫಿಟಿಂಗ್ ಟುವರ್ಡ್ಸ್ ಈಚ್ ಅದರ್. ನೀವು ಹಂಗೆ ಏನು ಕೊಡ್ತೀರಾ, ನಾನು ನಿಮ್ಗೆ ಏನು ಕೊಡ್ತೀನಿ ಅಂತಾರೆ. ಆ ಥರ ಪ್ರೀತಿ ಆಗಿದೆ, ಆ ಥರ ಸಿಚುವೇಶನ್ಗಳಾಗಿದೆ ಇವಾಗ ಸದ್ಯಕ್ಕೆ. ಬಟ್ ಆ ಥರ ನೋಡಿದ್ರೆ ಈ ಥರ ಒಂದು ಕತೆ ಲೈಕ್ ಸೆಲ್ಫ್ಲೆಸ್ ಲವ್ ತುಂಬಾ ಡಿಫ್ರೆಂಟ್ ಆಗಿರುವಂಥ ಒಂದು ಸ್ಟೋರಿ ನನಗೆ ಅನಿಸ್ತು. ಆ್ಯಂಡ್ ಈಸ್ ಸೋ ಗುಡ್ ವಿತ್ ಆ್ಯಕ್ಷನ್ ಬಿಕಾಸ್ ಈಸ್ ಟಾಲ್. ಸೊ ಆ್ಯಕ್ಷನ್ ಮಾಡಿದಾಗ ನಾವು ಸ್ವಲ್ಪ ಉದ್ದ ಇರ್ತೀವಿ ಅಂದರೆ ಆ್ಯಕ್ಷನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ. ವೆ ವೆರಿ ಫ್ಯೂ ಟಾಲ್ ಗುಡ್ ಲುಕಿಂಗ್ ಬಾಯ್ಸ್ ಇನ್ ದ ಇಂಡಸ್ಟ್ರಿ. ಸೊ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ, ಎಲ್ಲೂ ಲ್ಯಾಗ್ ಅನಿಸಿಲ್ಲ ನನಗೆ. ಆ್ಯಂಡ್ ಮಿಕ್ಕಿದ್ದು ಐ ಥಿಂಕ್ ಜನರು ಇವಾಗ ಆಲ್ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ನನಗೆ. ಇನ್ನೂ ಇಲ್ಲ, ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ನಾವು ಒಬ್ರೊಬ್ಬರನ್ನ ಯಾವತ್ತೂ ಸಪೋರ್ಟ್ ಮಾಡಬೇಕು. ಐ ಹ್ಯಾವ್ ಆಲ್ವೇಸ್ ಬಿನ್ ಫೋರ್ತ್ ಕಮಿಂಗ್ ಆ್ಯಂಡ್ ಫ್ರಂಟ್ ಕಮಿಂಗ್ ವೆನ್ ಇಟ್ ಕಮ್ಸ್ ಟು ಪ್ರಮೋಟಿಂಗ್ ಎನಿಬಡಿ ನ್ಯೂ. ಸೊ ನನಗೆ ಅನ್ಸುತ್ತೆ ನಾವು ಎಲ್ಲರೂ ಆರ್ಟಿಸ್ಟ್, ನಾವು ಒಂದಿನ ವಿ ಆರ್ ಆಲ್ಸೋ ನ್ಯೂ, ವಿ ಆರ್ ಆಲ್ಸೋ ಎನ್ಕರೇಜ್ಡ್ ಬೈ ಪೀಪಲ್. ಸೊ ಇವಾಗ ಒಂದು ಸ್ವಲ್ಪ ಹೆಸರಿದೆ ನಮಗೆ, ವಿ ಶುಡ್ ಬಿ ಎನ್ಕರೇಜಿಂಗ್ ಅದರ್ ಪೀಪಲ್ ಟು ಗ್ರೋ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಇಡೀ ಟೀಮಲ್ಲಿ ಎವ್ರಿಬಡಿ ಇಸ್ ಡನ್ ಸೋ ವೆಲ್. ತುಂಬ ಖುಷಿ ಆಯಿತು. ದ ಡೈರೆಕ್ಷನ್ ಸುನೀಲ್ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಮನುಮೂರ್ತಿ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಮಸ್ತಿ ಫಿಲ್ಮ್. ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಆ್ಯಂಡ್ ವಾಚ್ ಇಟ್. ಯಾವ ತುಂಬ ಓವರ್ ಯೋಚನೆ ಮಾಡದೆ ಆರಾಮಾಗಿ ಬಂದು ಎಂಜಾಯ್ ಮಾಡಬೇಕು ಸರ್. ಒಳ್ಳೆಯದು. ಹೀರೋಸ್ಗೆ ಫೀಮೇಲ್ ಫ್ಯಾನ್ಸ್ ಇರಬೇಕು, ಹೀರೋಯಿನ್ಸ್ಗೆ ಮೇಲ್ ಫ್ಯಾನ್ಸ್ ಇರಬೇಕು, ಆವಾಗ ಎನ್ಕರೇಜ್ಮೆಂಟು. ಇಲ್ಲಾಂದರೆ ಐ ಮೀನ್ ಮೇಲ್ ಆ್ಯಂಡ್ ಫೀಮೇಲ್ ಎರಡೂ ಇರಬೇಕು. ಮೇಲ್ ಫ್ಯಾನ್ಸ್ ಇದೆ. ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಆಗೈತೆ. ಫಸ್ಟೇ ಖುಷಿಯಾಗಿದ್ದು ನನಗೆ. ದೊಡ್ಡ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ದೀನಿ, ನಂದು ಸುಮಾರು ಪಿಕ್ಚರ್ಗಳು ಬಂದಿದೆ. ಬಟ್ ಥಿಯೇಟ್ರ್ ಮುಂದ್ಗಡೆ ಬಂದ ತಕ್ಷಣವೇ ನಂದು ಒಂದು 20 ಅಡಿ 30 ಅಡಿ ಕಟ್ಔಟ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಫಸ್ಟ್ ಟೈಮ್ ಎಲ್ಲೋ ಒಂದು ಕಡೆ ಮೆಜೆಸ್ಟಿಕ್ಕಲ್ಲಿ ನಾವು ಬಂದು ಹೊಸದ್ರಲ್ಲಿ ಮೆಜೆಸ್ಟಿಕಲ್ಲಿ ಪಲಾವ್ ತಿನ್ಕೊಂಡು ₹100 ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡೋಗ್ತಾಯಿದ್ದೋ. ಸೊ ಅದೇ ಒಂದು ಥಿಯೇಟ್ರಲ್ಲಿ ನಮ್ಮದೊಂದು ಕಟ್ಔಟ್ರು ಬಂದಾಗ ಭಾರಿ ಖುಷಿ ಆಯಿತು. ನಮ್ಮ ಗಜರಾಮ ಪಿಕ್ಚರ್ ಹೀರೋ ನಮ್ಮ ರಾಜವರ್ಧನನ್ನ ಹಾಕ್ಸಿರೋದು ನಂಗೆ ಭಾರಿ ಖುಷಿ ಆಗ್ತೈತೆ.
ಅದಾದಮೇಲೆ ಥಿಯೇಟ್ರ್ ಗೊತ್ತಲ್ಲ ಸಂಭ್ರಮ ಹೆಂಗೆ ಇತ್ತು ಅದು ಬೆಳಗ್ಗೆಯಿಂದ ಅಂತ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಎಂಟ್ರಿ ಇತ್ತು. ಒಳಗಡೆಗೆ ಬಂದಮೇಲೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಪಿಕ್ಚರ್ ಏನಾಗಿದೆ, ಯಾವ ಥರ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರೋ ಸಿನಿಮಾ. ಈ ವಾರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಮೂವಿ ಅಂದ್ರೆ ಗಜರಾಮ. ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರೋಂಥ ಒಂದು ಸಿನಿಮಾ ಹೆಂಗಿದೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನೋಡ್ತಾ ಸಿನಿಮಾ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಭಾರಿ ಖುಷಿ ಆಗುತ್ತೆ. ಒಂದು ಎಮೋಷ್ನಲಿಂದ ಹಿಡಿದು, ಒಂದು ಕಾಮಿಡಿಯಿಂದ ಹಿಡಿದು, ಒಂದು ಫೈಟಿಂಗಿಂದ ಹಿಡಿದು ಟೋಟಲ್ಲು ಮಾಸು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡೋವಂಥ ಒಂದು ಅದ್ಭುತವಾದ ಸಿನಿಮಾ. ಎಲ್ಲ ಒಂದು ಕಡೆ ನಾವು ಒಂದು ಮಾಸ್ ಹೀರೋನ ನೋಡ್ದಂಗೆ ಅನಿಸ್ತಾ ಇರ್ತದೆ. ಪ್ರತಿ ಫ್ರೇಮ್ನಲ್ಲೂ ನಮ್ಮ ರಾಜವರ್ಧನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಜನ ಏನು ನೀವು ದುಡ್ಡು ಕೊಟ್ಟು ಪಿಕ್ಚರ್ ನೋಡ್ತೀರಾ, ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ. 100-200% ಎಂಟರ್ಟೈನ್ಮೆಂಟ್ ಪಕ್ಕ. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ, ಪಿಕ್ಚರ್ನ ಸಪೋರ್ಟ್ ಮಾಡಿ. ಹೊಸ ಕಲಾವಿದರನ್ನ ಬೆಳೆಸೋಕ್ಕೆ ನಿಮ್ಮ ಶಕ್ತಿ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ಮೌತ್ ಪಬ್ಲಿಸಿಟಿನ ಕೊಟ್ಟರೆ 100-200% ಸಿನಿಮಾ ಕ್ಲಿಕ್ ಆಗೇ ಆಗುತ್ತೆ. ಈ ವರ್ಷದಲ್ಲೇ ಒಂದು ಬೆಸ್ಟ್ ಸಿನಿಮಾ ಅಂದರೆ ಅದು ಗಜರಾಮ ಅನ್ನೋದ್ರಲ್ಲಿ ಮಾತೇ ಇಲ್ಲ. 100% ಇದು ಬೆಸ್ಟ್ ಮೂವಿ ಆಗೇ ಆಗುತ್ತೆ. ಅದು ತುಂಬ ಖುಷಿ ಆಗುತ್ತೆ. ಪ್ರತಿ ಸರಿನೂ ಹೀರೋ ಫ್ರೆಂಡ್ ರೋಲೇ ಮಾಡ್ತಾ ಇರ್ತೀನಿ. ಬಟ್ ಈ ಸಲ ಹೀರೋ ಫ್ರೆಂಡ್ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು. ನಮ್ಮ ಹಳ್ಳಿ ಭಾಷೆ, ಅದೊಂದು ಪ್ರೀತಿ ಅಪ್ಪುಗೆ ಹೀರೋ ಜೊತೆ ಒಂದು ಕ್ಯಾರಿ ಮಾಡೋ ಅಂಥದ್ದು, ಒಂದು ಪೋಸ್ಟ್ಮ್ಯಾನ್ ರೋಲು, ಇವೆಲ್ಲ ಎಲ್ಲೋ ಒಂದು ಕಡೆ ನನಗೆ ಭಾರಿ ಖುಷಿ ಆಗುತ್ತೆ. ನನ್ನ ಪಾತ್ರನ ನಾನು ನೋಡೋಕೆ ನನಗೇ ಸ್ವಲ್ಪ ನಗು ಬರುತ್ತೆ. ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಪ್ರತಿ ಸಲನೂ ನಮ್ದು ಏನಾದರೂ ಈ ಬಿಗ್ ಸ್ಕ್ರೀನ್ಗಳಲ್ಲಿ ಬಂದಾಗ ಮೊದಲು ಖುಷಿ ಪಡೋನೇ ನಾನು. ನಮ್ದು ಈ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀರಂತ ಪಾತ್ರ ತುಂಬ ಚೆನ್ನಾಗಿದೆ. ನಂಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಎಂಟೈರ್ ಗಜರಾಮ ಟೀಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆ್ಯಕ್ಚುಲಿ ಆ್ಯಕ್ಷನ್ ಪ್ಲೇಯರ್ಗೆಲ್ಲ ಇದೊಂಥರ ಹೇಳ್ ಮಾಡಿಸಿದೆ ಚಿತ್ರ ಅಂತ ಹೇಳ್ಬೋದು. ಅವರು ಎಂದಿನ ಲವಲವಿಕೆಯಿಂದ ರಾಜವರ್ಧನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮನೆ ಮುಂದೆ ಎಲ್ಲ ಕೊಳ್ತು ನೋಡ್ಬೋದು. ಚಿತ್ರ ತುಂಬ ಸೊಗಸಾಗಿದೆ. ಇಟ್ ಇಸ್ ಎಂಟರ್ಟೈನ್ಮೆಂಟ್ ಮೂವಿ. ಆಲ್ ದ ಬೆಸ್ಟ್. ಬ್ರೇಕ್ಫಾಸ್ಟ್ ಆಯ್ತಾ? ಊಟ ಮಾಡ್ಕೊಂಡ್ರ? ಮೂವಿ ನೋಡಿದ್ರ? ನೀವು ಹೇಳಬೇಕು, ನಿಮ್ಮ ಒಪಿನಿಯನ್ ಹೇಳಬೇಕು. ನೀವೆಲ್ಲ ಕೂತ್ಕೊಂಡು ನೋಡಿದ್ರಲ್ವ, ನೀವೇ ಹೇಳಬೇಕು. ಈಗ ನೀವು ಹೇಳಿ. ಚೆನ್ನಾಗಿ ಬಂದಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಡೈರೆಕ್ಷನ್ ಟೀಮ್, ಪ್ರೊಡಕ್ಷನ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಸ್, ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. ಓಕೆ ದೆನ್ ಥಿಯೇಟರ್ ವಿಸಿಟ್ ಮಾಡೋ ಪ್ಲಾನ್ಸ್ ಇದೆಯಾ? ಪ್ಲ್ಯಾನ್ಸ್ ಇದೆ. ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ಜನರನ್ನ ಡೆಫಿನೆಟ್ಲಿ ಮೀಟ್ ಮಾಡಿ ಮಾಡ್ತೀವಿ. ಥ್ಯಾಂಕ್ ಯು.